ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ ಬಡ್ಡಿಂಗ್ ಯೂಟ್ಯೂಬರ್ಗೆ ಸ್ವಾಗತ ಸುಸ್ವಾಗತ. ಎಕ್ಸ್-ಮೆನ್ 97 ಸೀಸನ್ 2 ಎಪಿಸೋಡ್ 2ನಲ್ಲಿ ಕತೆ ಮುಂದುವರಿಯುತ್ತದೆ. ನಂತರ ಎಪಿಸೋಡ್ 1 ಪ್ರಾರಂಭದ ಘಟನೆಗಳಿಂದ ಈ ಎಪಿಸೋಡ್ 1997ನ ಪ್ರೆಸೆಂಟ್ ಟೈಮ್ನಲ್ಲಿ ಮೆಜಾರಿಟಿ ಫೋಕಸ್ ಆಗಿದ್ದು, ಎಕ್ಸ್-ಮೆನ್ ಇಲ್ಲದಿದ್ದಾಗ ಮ್ಯೂಟೆಂಟ್ ವರ್ಲ್ಡ್ ಹೇಗೆ ಬದಲಾಯಿತು ಅನ್ನೋ ತೋರಿಸುತ್ತದೆ. ಹೀಗೆ ಎಪಿಸೋಡ್ ಮುಂದುವರಿಯುತ್ತಾ ಕೇಬಲ್ ಎಕ್ಸ್-ಫೋರ್ಸ್ ಅನ್ನು ಫಾರ್ಮೇಷನ್ ಮಾಡ್ತಾನೆ. ಒಂದು ಮ್ಯೂಟೆಂಟ್ ಲೀಡರ್ ಆಗಿ ಹೊಸ ಎಕ್ಸ್-ಫೋರ್ಸ್ ರಚಿಸುತ್ತಾನೆ. ಜುಬ್ಲಿ ಮತ್ತು ಸನ್ಸ್ಪಾಟ್ಗಳನ್ನು ರಿಕ್ರೂಟ್ ಮಾಡುತ್ತಾನೆ ಅಪಕಾಲಿಪ್ಸ್ ವಿರುದ್ಧ ಯುದ್ಧ ಮಾಡಲು. ಎಕ್ಸ್-ಫೋರ್ಸ್ ಈಗ ಓಲ್ಡ್ ಸ್ಕೂಲ್ ಝೇವಿಯರ್ ರೂಲ್ಸ್ ಮೀರಿ ಅಗ್ರೆಸಿವ್ ಟ್ಯಾಕ್ಟಿಕ್ಸ್ ಬಳಸುತ್ತಿರುತ್ತೆ. ಎಪಿಸೋಡ್ 2 ಪ್ರಾರಂಭದಲ್ಲಿ ಒಂದು ಮ್ಯೂಟೆಂಟ್ ಕಿಡ್ ಅನ್ನು ಚೇಸ್ ಮಾಡುತ್ತಿದ್ದ ಮಲ್ಟಿಪಲ್ ಮ್ಯಾನ್ ತೆರೆದಿರುವ ಸೀನ್ ಇದೆ. ಅದಾದ ಮೇಲೆ ಎಕ್ಸ್-ಫೋರ್ಸ್ ಅವರು ವಾರ್ ಅನ್ನು ಟ್ರ್ಯಾಕ್ ಮಾಡಿ ಕನ್ಫ್ರಂಟ್ ಮಾಡುತ್ತಿರುತ್ತಾರೆ. ವಾರ್ ಯಾರು ಅಂದರೆ ಅಪಕಾಲಿಪ್ಸ್ನ ಹಾರ್ಸ್ಮನ್ ಆಗಿರುತ್ತಾನೆ. ಎಕ್ಸ್-ಫೋರ್ಸ್ ವಾರ್ ಅನ್ನು ಕ್ಯಾಚ್ ಮಾಡುತ್ತಾರೆ. ಅದಾದ ನಂತರ ಅವನನ್ನು ಇಂಟರಾಗೇಷನ್ ಮಾಡಿ ಅವನ ಹತ್ರ ಇರೋ ಇನ್ಫಾರ್ಮೇಷನ್ ಎಲ್ಲ ತಿಳಿದುಕೊಂಡು ಅವನನ್ನು ಸಾಯಿಸಲು ಆರ್ಚೇಂಜಲ್ಗೆ ಆರ್ಡರ್ ಕೊಡುತ್ತಾನೆ. ಜುಬಿಲಿ ಈ ಕಿಲ್ಲಿಂಗ್ ಅನ್ನು ಕ್ವಶನ್ ಮಾಡುತ್ತಾಳೆ. ಇದರಿಂದ ಟೆನ್ಷನ್ ಬಿಲ್ಡ್ ಆಗುತ್ತದೆ. ಅದಾದ ನಂತರ ಎಕ್ಸ್-ಫೋರ್ಸ್ ಟೀಮ್ ಎಮ್ಮಾ ಫ್ರಾಸ್ಟ್ ಮನೆಗೆ ಹೋಗಿ ಇಂಟರಾಗೇಷನ್ ಮಾಡುತ್ತಾರೆ, ಏಕೆಂದರೆ ಎಮ್ಮಾ ಅಪಕಾಲಿಪ್ಸ್ಗೆ ಹೆಲ್ಪ್ ಮಾಡುತ್ತಾ ಇದ್ದಾಳೆ ಅಂತ ಅನುಮಾನದಿಂದ. ಅದಾದ ಮೇಲೆ ಎಮ್ಮಾ ಫ್ರಾಸ್ಟ್ ವೇರ್ ಹೌಸ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಅಡ್ವಾನ್ಸ್ ಅಪಕಾಲಿಪ್ಸ್ ಎಕ್ವಿಪ್ಮೆಂಟ್ ಕಂಡು ಬರುತ್ತದೆ. ಎಮ್ಮಾ ಫ್ರಾಸ್ಟ್ ಬೇಕು ಅಂತಲೇ ಎಕ್ಸ್-ಫೋರ್ಸ್ ಅನ್ನು ಹಿಡಿಸಲು ಎಕ್ಸ್-ಫ್ಯಾಕ್ಟರ್ ಅನ್ನು ಕರೆಸುತ್ತಾಳೆ. ಎಕ್ಸ್-ಫ್ಯಾಕ್ಟರ್ ಮ್ಯೂಟೆಂಟ್ ಟೀಮ್ ಉದ್ದೇಶಿತವಾಗಿ ಎಕ್ಸ್-ಫೋರ್ಸ್ ಅನ್ನು ಸ್ಟಾಪ್ ಮಾಡಲು ಬರುತ್ತದೆ. ಫೈಟ್ ಸೀಕ್ವೆನ್ಸ್ ನಡೆಯುವ ಸಂದರ್ಭದಲ್ಲಿ ಜುಬ್ಲಿಯನ್ನು ಕ್ಯಾಪ್ಚರ್ ಮಾಡುತ್ತಾರೆ. ಸನ್ ಸ್ಪಾಟ್ ಪ್ರೊಟೆಕ್ಟ್ ಮಾಡಲು ಯತ್ನಿಸಿದಾಗ ಸೈಲಾಕ್ ಅದನ್ನು ನಿರಾಕರಿಸುತ್ತಾಳೆ. ಅದಾದ ಮೇಲೆ ಜುಬಿಲಿಯನ್ನು ಬಿಟ್ಟು ಹೋಗುತ್ತಾರೆ ಎಕ್ಸ್-ಫೋರ್ಸ್. ಅದಾದ ನಂತರ ಹೆಲಿಕ್ಯಾರಿಯಲ್ಲಿ ಜುಬಿಲಿಯನ್ನು ಇಂಟರಾಗೇಷನ್ ಮಾಡುತ್ತಿರುತ್ತಾರೆ ಪೋಲಾರಿಸ್ ಮತ್ತು ಹ್ಯಾವೆಕ್. ಪೋಲಾರಿಸ್ ಹ್ಯಾವೆಕ್ ಅನ್ನು ಕಳಿಸಿ ಅವಳೇ ಇಂಟರಾಗೇಷನ್ ಮಾಡಲು ಪ್ರಯತ್ನಿಸುತ್ತಾಳೆ. ಆ ಪ್ರಯತ್ನದಲ್ಲಿ ಜುಬಿಲಿ ಹೇಳುತ್ತಾಳೆ, ನೀನು ಒಂದು ಮ್ಯೂಟೆಂಟ್ ಆಗಿ ಇನ್ನೊಂದು ಮ್ಯೂಟೆಂಟ್ ಹೇಗೆ ಬಂಧಿಸುತ್ತೆ, ನಿನ್ನ ರಿಯಲ್ ಐಡೆಂಟಿಟಿ ಏನು ಅಂತ ಹೇಳಿದಾಗ ಅವಳಿಗೆ ಜ್ಞಾನೋದಯವಾಗುತ್ತದೆ. ಜುಬಿಲಿ ಒಂದು ಮಾತು ಹೇಳದಿದ್ದಾಗ ಹ್ಯಾವೆಕ್ ಮತ್ತೆ ಬಂದು ಅವಳನ್ನು ಜೈಲಿನಲ್ಲಿ ಇಡುವ ಸಂದರ್ಭದಲ್ಲಿ ಜುಬಿಲಿ ಅಲ್ಲಿರೋ ಎಲ್ಲ ಮ್ಯೂಟೆಂಟ್ ಕಿಡ್ಸ್ ಅನ್ನು ನೋಡಿ ಬಾಧೆ ಬೀಳುತ್ತಾಳೆ. ಪೋಲಾರಿಸ್ ಅವಳ ತಪ್ಪನ್ನು ತಿಳಿದುಕೊಂಡು ಜುಬಿಲಿಯನ್ನು ಕಾಪಾಡಲು ಬರುತ್ತಾಳೆ. ಬಂದು ಅವಳ ಇನ್ಹಿಬಿಟರ್ ಕಾಲರನ್ನು ಬಿಡಿಸುತ್ತಾಳೆ. ಅದಾದ ಮೇಲೆ ಅಲ್ಲಿರುವ ಮ್ಯೂಟೆಂಟ್ ಕಿಡ್ಸ್ ಅನ್ನು ಎಲ್ಲರನ್ನು ಕಾಪಾಡಿ ಹೆಲಿಕ್ಯಾರಿಯರಿಂದ ಸುರಕ್ಷಿತವಾಗಿ ತಪ್ಪಿಸಿಕೊಂಡು ಹೋಗುತ್ತಾಳೆ. ಇಷ್ಟೇ ಇವತ್ತಿಗೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಂಥ ವಿಡಿಯೋಸ್ ಇನ್ನೂ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಟು ಬಡ್ಡಿಂಗ್ ಯೂಟ್ಯೂಬರ್.